ಹಾವೇರಿಯಲ್ಲಿ ಚಿನ್ನದ ಅಂಗಡಿ ದೋಚಿದ್ದವರು ಲಾಕ್ ಆಗಿದ್ದಾರೆ. ಹಾವೇರಿ ಧಾರವಾಡ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಗೋಲ್ಡ್ ಶಾಪ್ ದೋಚಿ 48 ಗಂಟೆಯಲ್ಲೇ ರಾಬರ್ಸ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಹಾನಗಲ್ಲ ಚಿಕ್ಕಾಂಶಿ ಹೊಸೂರು ಬಳಿ ಇಬ್ಬರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಕದಿಯಮರಿಂದ 1,15,00,000 ಮೌಲ್ಯದ ಚಿನ್ನಾಭರಣವನ್ನು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಶಿವರಾಜ್ ಮೂಡಿಕೇರ, ರಮೇಶ್ ಕೊಂಜೇಕುರವಾರ್ ಬಂಧಿತರು. ಗ್ಯಾಂಗ್ನಲ್ಲಿದ್ದಂತಹ ಇನ್ನುಳಿದ 4ವರಿಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಬಂಧನದ ಬಳಿಕ ಇನ್ನೂ ಹಲವರು ಕಳ್ಳತನ ಕೇಸ್ಗಳು ಬಯಲಾಗ್ತಾ ಇದೆ. ಇದು ಮುಖ್ಯವಾಗಿ ಆನಗಲ್ನಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಚಿನ್ನದ ಅಂಗಡಿಗೆ ಹೋಗಿ ಸಾಕಷ್ಟು ಚಿನ್ನಾಭರಣಗಳನ್ನು ಒಂದು ಕದೀಮರ ಗ್ಯಾಂಗ್, ಖತರ್ನಾಥ್ ಗ್ಯಾಂಗ್ ರಾತ್ರಿ ವೇಳೆಯಲ್ಲಿ ಹೋಗಿ ಚಿನ್ನದ ಅಂಗಡಿ ಒಳಗಡೆ ಆಭರಣಗಳನ್ನು, ಚಿನ್ನವನ್ನು ಜೊತೆಗೆ ಬೆಳ್ಳಿಯನ್ನು ಕದ್ದಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಇತ್ತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಕಳ್ಳ ಕದೀಮರ ಗ್ಯಾಂಗನ್ನು ಎಡೆಮುರಿ ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕದೀಮರಿಂದ ಈಗಾಗಲೇ 1,15,00,000 ಮೌಲ್ಯದ ಚಿನ್ನಾಭರಣವನ್ನು ಸಹಿತ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದಂತಹ 4 ಕಳ್ಳ ಕದೀಮರನ್ನ ಹುಡುಕಾಟಕ್ಕೆ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಮುಖ್ಯವಾಗಿ 2 ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಂದ, ಧಾರವಾಡ ಜಿಲ್ಲೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಈ ಒಂದು ಇಬ್ಬರು ಆರೋಪಿಗಳು ಬಂಧಿತರಾಗಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು 1,15,00,000 ಮೌಲ್ಯದ ಚಿನ್ನಾಭರಣ ಅಂದರೆ ಸುಮ್ಮನೆ ಅಲ್ಲ. ಅಷ್ಟೊಂದು ಚಿನ್ನಾಭರಣಗಳನ್ನು ಇವರು ಕಳ್ಳತನ ಮಾಡಿಕೊಂಡು ರಾಜಾರೋಷವಾಗಿ ಅಂಗಡಿಗೆ ಒಳಗಡೆ ನುಗ್ಗಿ ಕದೀಮರ ಗ್ಯಾಂಗ್ ಸಾಕಷ್ಟು ಬಂಗಾರ ಮತ್ತು ಬೆಳ್ಳಿ ಎಲ್ಲ ಒಡವೆಗಳನ್ನು ಕದ್ಕೊಂಡು ಹೋಗಿದ್ದರು. ಈಗ ಆ ಒಂದು ಗ್ಯಾಂಗ್ನಲ್ಲಿ ಇಬ್ಬರನ್ನು ಬಂಧಿಸಿದ್ದಾರೆ. ಶಿಲ್ಪ